ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2017ರಲ್ಲಿ ನಡೆದಂಥ CRDR ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ಹಿಂದೆ ನಾವು ಅಂದರೆ 2017ರ ಹಿಂದೆನೂ ಕೂಡ 2017ರಲ್ಲಿ 3-4 ಸಾರಿ ನಡೆದಿದೆ PSI ಪ್ರಶ್ನೆ. ಅಂದರೆ PSI ಎಕ್ಸಾಮ್ಸನ್ನು 4 ಸಾರಿ ನಡೆಸಿದ್ದಾರೆ, 4ರಿಂದ 5 ಸಾರಿ. ಅಂದರೆ ಬೇರೆ ಬೇರೆ ವಿಭಾಗ KSRP ಆಗಲಿ CRDR ಆಗಲಿ ಬಿಡಿಸಿದ್ದಾರೆ. ಅವನು ಕೂಡ ನಾವು ಬಿಡಿಸಿದ್ದೀವಿ, ಅವನು ಕೂಡ ನೀವು ಕ್ಲಾಸ್ ನೋಡ್ಬೋದು. ಈಗ 2017ರಲ್ಲಿ ನಡೆದಂಥ CRDR ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಈಗ ಬನ್ನಿ ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 1, ದ್ರವ್ಯಶಕ್ತಿಯ ಸಮಾನತೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಐನ್ಸ್ಟೀನ್. ನೋಡಿ, ಆಪ್ಷನ್ ಸಿ ಐನ್ಸ್ಟೀನ್. ಪ್ರಶ್ನೆ ಸಂಖ್ಯೆ 2, TV, ರೇಡಿಯೋ ಮತ್ತು ಮೊಬೈಲ್ ತರಂಗಗಳ ಪ್ರಸರಣಕ್ಕಾಗಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೇ ಮಾಧ್ಯಮ ಬಳಸುವುದಿಲ್ಲ. ನೋಡಿ, ಇದು ಯಾವುದೇ ಮಾಧ್ಯಮವನ್ನು ಕೂಡ ಬಳಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 3, ಯಾವ ವರ್ಷದ ತಿದ್ದುಪಡಿ ಕಾಯ್ದೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 1976 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 4, ಅಸ್ಪೃಶ್ಯತೆಯ ಕುರಿತು ಹೇಳುವ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮಾನತೆಯ ಹಕ್ಕು. ನೋಡಿ, ಆಪ್ಷನ್ ಬಿ ಸಮಾನತೆಯ ಹಕ್ಕು. ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿನಕ್ಸ್. ನೋಡಿ, ಗೂಗಲ್ಲು, ಯಾಹೂ, ಬಿಂಗ್ ಕೂಡ ಇವು ಸರ್ಚ್ ಇಂಜಿನು, ಲಿನಕ್ಸ್ ಅಲ್ಲ, ಅಂದರೆ ಸರ್ಚ್ ಇಂಜಿನ್ ಅಲ್ಲ ಅದು. ಪ್ರಶ್ನೆ ಸಂಖ್ಯೆ 6, ಚೈನಾವು ಟಿಬೆಟನ್ನು ಯಾವಾಗ ಆಕ್ರಮಿಸಿಕೊಂಡಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 1959. ಆಪ್ಷನ್ ಎ 1959 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 7, ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನು ಈ ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ನೋಡಿ, ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಪ್ರಶ್ನೆ ಸಂಖ್ಯೆ 8, ರಾಮ್ಸಾರ್ ಒಪ್ಪಂದ ಯಾವುದರ ಸಂರಕ್ಷಣೆ ಕುರಿತಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೇವ ಪ್ರದೇಶಗಳು. ನೋಡಿ, ಆಪ್ಷನ್ ಡಿ ತೇವ ಪ್ರದೇಶಗಳು. ಪ್ರಶ್ನೆ ಸಂಖ್ಯೆ 9, ಆಪರೇಷನ್ ಪ್ರವಾಹದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಗೀಸ್ ಕುರಿಯನ್. ನೋಡಿ, ಆಪ್ಷನ್ ಸಿ ವರ್ಗೀಸ್ ಕುರಿಯನ್. ಪ್ರಶ್ನೆ ಸಂಖ್ಯೆ 10, ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲಿಯ ತಲಾದಾಯ. ನೋಡಿ, ತಲಾದಾಯ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 11, ಮೀನು ಉತ್ಪಾದನೆಯಲ್ಲಿಯ ಪ್ರಗತಿಯನ್ನು ಏನೆಂದು ಕರೆಯಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಕ್ರಾಂತಿ. ನೋಡಿ, ಆಪ್ಷನ್ ಬಿ ನೀಲಿ ಕ್ರಾಂತಿ. ಪ್ರಶ್ನೆ ಸಂಖ್ಯೆ 12, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದು. ನೋಡಿ, ಆಪ್ಷನ್ ಎ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದು. ಪ್ರಶ್ನೆ ಸಂಖ್ಯೆ 13, ಭಾರತೀಯ ಸಂವಿಧಾನದ ಪ್ರಕಾರ ಕೆಳಕಂಡ ಯಾವುದು ದೇಶದ ಆಡಳಿತ ನಡೆಸಲು ಮೂಲಭೂತವಾದ್ದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು. ನೋಡಿ, ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು. ಪ್ರಶ್ನೆ ಸಂಖ್ಯೆ 14, ಭಾರತ ಸಂವಿಧಾನದ ಪೋಷಕ ಯಾರು ಅಂತ ಕೇಳಿದ್ದಾರೆ. ನೋಡಿ, ಭಾರತ ಸಂವಿಧಾನದ ಪೋಷಕ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯ. ನೋಡಿ, ಆಪ್ಷನ್ ಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯ. ಪ್ರಶ್ನೆ ಸಂಖ್ಯೆ 15, ಭಾರತೀಯ ಸಂವಿಧಾನದಲ್ಲಿ ಕೆಳಕಂಡ ಯಾವುದರಲ್ಲಿ ಕಲ್ಯಾಣ ರಾಜ್ಯದ ಆದರ್ಶವನ್ನು ಅಂತರ್ಗತಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ನಿರ್ದೇಶಕ ತತ್ವಗಳು. ನೋಡಿ, ಆಪ್ಷನ್ ಬಿ ರಾಜ್ಯ ನಿರ್ದೇಶಕ ತತ್ವಗಳು. ಪ್ರಶ್ನೆ ಸಂಖ್ಯೆ 16, ಉಪರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಗೊತ್ತುವಳಿಯನ್ನು ಎಲ್ಲಿ ಮಂಡಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ ಮಾತ್ರ. ನೋಡಿ. ಪ್ರಶ್ನೆ ಸಂಖ್ಯೆ 17, ಭದ್ರತಾ ಸಭೆಯಲ್ಲಿ ಶಾಶ್ವತ ಸದಸ್ಯತ್ವ ಹೊಂದಿರದ ಎಷ್ಟು ಸದಸ್ಯ ರಾಷ್ಟ್ರಗಳಿರುತ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 10. ಆಪ್ಷನ್ ಎ 10. ಪ್ರಶ್ನೆ ಸಂಖ್ಯೆ 18, ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳನ್ನು ಮೊದಲ ಬಾರಿಗೆ ಬಳಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1982. ನೋಡಿ, ಆಪ್ಷನ್ ಸಿ 1982. ಪ್ರಶ್ನೆ ಸಂಖ್ಯೆ 19, ವನ್ನಕ್ರಾಯಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ವನ್ನಕ್ರಾಯಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸೈಬರ್ ಭದ್ರತೆ. ನೋಡಿ, ಆಪ್ಷನ್ ಎ ಸೈಬರ್ ಭದ್ರತೆ. ಪ್ರಶ್ನೆ ಸಂಖ್ಯೆ 20, AZCXFU ಡ್ಯಾಶ್ ಸರಣಿಯಲ್ಲಿ ಮುಂದಿನ ಜೋಡಿ ಅಂತ ಕೇಳಿದ್ದಾರೆ. ಅಂದರೆ FU ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ JQ. ನೋಡಿ, ಆಪ್ಷನ್ ಎ JQ.
ಪ್ರಶ್ನೆ ಸಂಖ್ಯೆ 21, ಕೂಡುಕುಲಂನ ಪರಮಾಣು ವಿದ್ಯುತ್ ಘಟಕವು ಕೆಳಕಂಡ ಯಾವ ದೇಶದ ರಿಯಾಕ್ಟರ್ಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ನೋಡಿ, ಆಪ್ಷನ್ ಬಿ ರಷ್ಯಾ. ಪ್ರಶ್ನೆ ಸಂಖ್ಯೆ 22, ಕೆಳಕಂಡ ಯಾವ ನದಿಯ ಮೇಲೆ ಡೋಲಾ ಸಾದಿಯಾ ಸೇತುವೆಯನ್ನು ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಲೋಹಿತ್, ಆಪ್ಷನ್ ಎ ಲೋಹಿತ್. ಪ್ರಶ್ನೆ ಸಂಖ್ಯೆ 23, ಭೌತಶಾಸ್ತ್ರ ವಿಭಾಗದಲ್ಲಿ 2017ರ ನೊಬೆಲ್ ಪ್ರಶಸ್ತಿಯನ್ನು ಯಾವ ಕಾರಣಕ್ಕಾಗಿ ನೀಡಲಾಗಿದೆ ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ ಗುರುತ್ವಾಕರ್ಷಣ ತರಂಗಗಳನ್ನು ಪತ್ತೆ ಹಚ್ಚಿದ್ದಕ್ಕಾಗಿ ನೋಡಿ, ಆಪ್ಷನ್ ಎ ಗುರುತ್ವಾಕರ್ಷಣ ತರಂಗಗಳನ್ನು ಪತ್ತೆ ಹಚ್ಚಿದ್ದಕ್ಕಾಗಿ. ಪ್ರಶ್ನೆ ಸಂಖ್ಯೆ 24, ಭಾರತಕ್ಕೆ ವಾರ್ಷಿಕ ಸಾಲವನ್ನು $4 ಬಿಲಿಯನ್ ವರೆಗೆ ಹೆಚ್ಚಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ADB ಅಂತ ಕರೀತಾರೆ ಅದು ನಿರ್ಧಾರ ತೆಗೆದುಕೊಂಡಿದೆ. ADBಯ ಮುಖ್ಯ ಕಚೇರಿ ಎಲ್ಲಿ ನೆಲೆಗೊಂಡಿದೆ ನೋಡಿ, ADBಯ ಮುಖ್ಯ ಕಚೇರಿ ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಫಿಲಿಪೈನ್ಸ್ ನೋಡಿ, ಆಪ್ಷನ್ ಸಿ ಫಿಲಿಪೈನ್ಸ್. ಪ್ರಶ್ನೆ ಸಂಖ್ಯೆ 25, ಜಾಗತಿಕ ಕಡಲತೀರ ದಿನ 2017ರದ್ದು ಏನು, 2017ರದ್ದು ದಿನ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಡಗು, ಬಂದರು ಹಾಗೂ ಜನರನ್ನು ಜೋಡಿಸುವುದು ನೋಡಿ, ಆಪ್ಷನ್ ಬಿ ಹಡಗು, ಬಂದರು ಹಾಗೂ ಜನರನ್ನು ಜೋಡಿಸುವುದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 26, ಮ್ಯಾಕ್ಬೆತ್ ನಾಟಕವನ್ನು ಕನ್ನಡದಲ್ಲಿ ಬರೆದವರು ಯಾರು ಅಂತ ಕೇಳಿದ್ದಾರೆ ನೋಡಿ, ಮ್ಯಾಕ್ಬೆತ್ ನಾಟಕವನ್ನು ಕನ್ನಡದಲ್ಲಿ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ DV ಗುಂಡಪ್ಪ ನೋಡಿ, ಆಪ್ಷನ್ ಬಿ DV ಗುಂಡಪ್ಪ ಸರಿಯಾದ ಉತ್ತರ ನೋಡಿ. ಪ್ರಶ್ನೆ ಸಂಖ್ಯೆ 27, ಚಿತ್ರದಲ್ಲಿ ಕೊಟ್ಟರು ಎಕ್ಸ್ನ ಮೌಲ್ಯವೇನು ಅಂತ ಕೇಳಿದ್ದಾರೆ ನೋಡಿ, ಚಿತ್ರದಲ್ಲಿ ಕೊಟ್ಟರು ಎಕ್ಸ್ನ ಮೌಲ್ಯವೇನು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ನಿಮಗಾಗಿ, ಅಂದರೆ ನೀವು ಆನ್ಸರ್ ಮಾಡಿ ಇದನ್ನು, ಅಂದರೆ ಸರಿಯಾದ ಉತ್ತರ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ ಸಂಖ್ಯೆ 28, ಜೀವಗೋಳದಲ್ಲಿ ವಲಯಗಳನ್ನು ಕೂಡಿಸುವ ನಿಟ್ಟಿನಲ್ಲಿ ಕೆಳಕಂಡ ಯಾವುದು ಮುಖ್ಯ ಅಂಶವಲ್ಲ ಅಂತ ಕೇಳಿದ್ದಾರೆ ನೋಡಿ, ಯಾವುದು ಮುಖ್ಯ ಅಂಶವಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಣ್ಣಿನಲ್ಲಿರುವ ಜೀವಿಗಳ ಸಾಂದ್ರತೆ ನೋಡಿ, ಮಣ್ಣಿನಲ್ಲಿರುವ ಜೀವಿಗಳ ಸಾಂದ್ರತೆ. ಪ್ರಶ್ನೆ ಸಂಖ್ಯೆ 29, 1931ರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ದಿವಾನರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮಿರ್ಜಾ ಇಸ್ಮಾಯಿಲ್ ನೋಡಿ, ಆಪ್ಷನ್ ಎ ಮಿರ್ಜಾ ಇಸ್ಮಾಯಿಲ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30, ಕೆಳಗಿನ ಚಿತ್ರಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ನೋಡಿ, ಅಲ್ಲಿ 2, 6, 80, 24 ಕೊಟ್ಟಿದ್ದಾರೆ. 3 ಕ್ವಶನ್ ಮಾರ್ಕು 120, 36 ಕಾಣೆಯಾಗಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 9 ನೋಡಿ, ಆಪ್ಷನ್ ಸಿ 9. ಇಲ್ಲಿ 3 ಆದಮೇಲೆ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆಯಲ್ಲ ಅಲ್ಲಿ 9 ಬರುತ್ತೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 31, 1947ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಆರ್ಕಾಡ್ ರಾಮಸ್ವಾಮಿ ಮುದಲಿಯಾರ್ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 32, ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವ ವಸ್ತುವನ್ನು ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಡ್ಮಿಯಂ ನೋಡಿ, ಆಪ್ಷನ್ ಸಿ ಕ್ಯಾಡ್ಮಿಯಂ. ಪ್ರಶ್ನೆ ಸಂಖ್ಯೆ 33, ಯಾರನ್ನು ಕನ್ನಡ ಕಾದಂಬರಿ ಪಿತಾಮಹ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವೆಂಕಟೇಶ್ ತಿರ್ಕೋ ಕುಲಕರ್ಣಿ ನೋಡಿ, ವೆಂಕಟೇಶ್ ತಿರ್ಕೋ ಕುಲಕರ್ಣಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34, BT ಹತ್ತಿ ಎಂಬ ಶಬ್ದದಲ್ಲಿ BTಯ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಸಿಲಸ್ ಥ್ಯುರ್ಯಾಂಜಿನಸ್ ನೋಡಿ, ಬ್ಯಾಸಿಲಸ್ ಥ್ಯುರ್ಯಾಂಜಿನಸ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 35, ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಎಂಬ ಕೃತಿ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ BR ಅಂಬೇಡ್ಕರ್ ನೋಡಿ, ಆಪ್ಷನ್ ಸಿ BR ಅಂಬೇಡ್ಕರ್. ಪ್ರಶ್ನೆ ಸಂಖ್ಯೆ 36, ಕೆಳಕಂಡ ಯಾವ ಕಾರಣಕ್ಕಾಗಿ 1987ರ ಮ್ಯಾಂಟ್ರಿಯಲ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಓಜೋನ್ ಸೋರಿಕೆ ತಡೆಗಟ್ಟುವುದು ನೋಡಿ, ಆಪ್ಷನ್ ಎ ಓಜೋನ್ ಸೋರಿಕೆ ತಡೆಗಟ್ಟುವುದು. ಪ್ರಶ್ನೆ ಸಂಖ್ಯೆ 37, ಮಣ್ಣಿನ ಆಮ್ಲತೆಯನ್ನು ಕೆಳಕಂಡ ಯಾವುದರ ಸಾಂದ್ರತೆಯ ಆಧಾರದ ಮೇಲೆ ಅಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಬಿ ಜಲಜನಕ ನೋಡಿ, ಆಪ್ಷನ್ ಬಿ ಜಲಜನಕ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 38, ಕೆಳಕಂಡ ಯಾವುದರ ಮಾಲಿನ್ಯವು ಆಮ್ಲೀಯ ಮಳೆಗೆ ಪ್ರಮುಖ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸರಿಯಾದ ಉತ್ತರ ಆಪ್ಷನ್ ಬಿ SO2 ನೋಡಿ. ಪ್ರಶ್ನೆ ಸಂಖ್ಯೆ 39, ಇಂಧನ ಶಕ್ತಿಗೆ ಪರ್ಯಾಯ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ ನೋಡಿ, ಇಂಧನ ಶಕ್ತಿಗೆ ಪರ್ಯಾಯ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರ ಉಬ್ಬರವಿಳಿತ ಶಕ್ತಿ ನೋಡಿ, ಆಪ್ಷನ್ ಎ ಸಮುದ್ರ ಉಬ್ಬರವಿಳಿತ ಶಕ್ತಿ. ಪ್ರಶ್ನೆ ಸಂಖ್ಯೆ 40, ಭಾರತ ಸಂವಿಧಾನದ ಕೆಳಕಂಡ ಯಾವ ಪರಿಚ್ಛೇದದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ಅನುಬಂಧಗಳು ಇವೆ ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಡಿ 8ನೇ ಪರಿಚ್ಛೇದ ನೋಡಿ. ಆಪ್ಷನ್ ಡಿ 10ನೇ ಪರಿಚ್ಛೇದ. ಆಪ್ಷನ್ ಡಿ 10ನೇ ಪರಿಚ್ಛೇದ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 41. ಭಾರತ ಸಂವಿಧಾನದ ಕೆಳಕಂಡ ಯಾವುದನ್ನು ಗುರುತಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರನ್ನು ಗುರುತಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 42. ಭಾರತದ ಸಂವಿಧಾನದಲ್ಲಿ ಯಾವ ಉದ್ದೇಶಕ್ಕಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜಾಪ್ರಭುತ್ವ. ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 43. ಕೆಳಕಂಡವರಲ್ಲಿ ಯಾರು ಸಂವಿಧಾನದ ರಚನಾ ಸಭೆಯ ಕೇಂದ್ರೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜವಾಹರ್ಲಾಲ್ ನೆಹರು ನೋಡಿ. ಆಪ್ಷನ್ ಸಿ, ಜವಾಹರ್ಲಾಲ್ ನೆಹರು. ಪ್ರಶ್ನೆ ಸಂಖ್ಯೆ 44. ಕೆಳಕಂಡ ಯಾವ ವಿಧಿಯು ಪ್ರಾಥಮಿಕ ಶಿಕ್ಷೆಯನ್ನು ಮಾತೃಭಾಷೆಯಲ್ಲಿ ನೀಡುವುದರ ಕುರಿತು ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಧಿ 350A ನೋಡಿ. ಆಪ್ಷನ್ ಸಿ 350A. ಪ್ರಶ್ನೆ ಸಂಖ್ಯೆ 45. ಯಾವ ಸಮಿತಿಯು BCCIನ ಸುಧಾರಣೆಯನ್ನು ಶಿಫಾರಸು ಮಾಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾಯಮೂರ್ತಿ ಲೋಧಾ ಸಮಿತಿ ನೋಡಿ. ಆಪ್ಷನ್ ಸಿ, ನ್ಯಾಯಮೂರ್ತಿ ಲೋಧಾ ಸಮಿತಿ. ಪ್ರಶ್ನೆ ಸಂಖ್ಯೆ 46. ಕೆಳಕಂಡ ಯಾವುದು ಪ್ರಮುಖ ಹಸಿರುಮನೆ ಅನಿಲ ಅಲ್ಲ ಅಂತ ಕೇಳಿದ್ದಾರೆ. ಹಸಿರುಮನೆ ಅನಿಲ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ನೈಟ್ರೋಜನ್ ನೋಡಿ. ಆಪ್ಷನ್ ಬಿ, ನೈಟ್ರೋಜನ್. ಪ್ರಶ್ನೆ ಸಂಖ್ಯೆ 47. ಯಾವ ರಾಜ್ಯದಲ್ಲಿ ಜಲ್ಲಿಕಟ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ನೋಡಿ. ಯಾವ ರಾಜ್ಯದಲ್ಲಿ ಜಲ್ಲಿಕಟ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ತಮಿಳುನಾಡು ನೋಡಿ. ಆಪ್ಷನ್ ಡಿ, ತಮಿಳುನಾಡು. ಪ್ರಶ್ನೆ ಸಂಖ್ಯೆ 48. ಕೆಳಕಂಡ ಯಾವ ನದಿಯಲ್ಲಿ ಭಾರತದ ಮೊದಲ ನೀರಿನ ತಳದಲ್ಲಿ ಮೆಟ್ರೋ ಸುರಂಗವನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ ನೋಡಿ. ನೀರಿನ ತಳದಲ್ಲಿ ಮೆಟ್ರೋ ಸುರಂಗವನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೂಗ್ಲಿ ನೋಡಿ. ಆಪ್ಷನ್ ಡಿ, ಹೂಗ್ಲಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 49. ಅಮಿಚಾಯಿ ವಸಾಹತುಗಳು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಕೆಳಕಂಡ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಇಸ್ರೇಲ್ ನೋಡಿ. ಆಪ್ಷನ್ ಎ, ಇಸ್ರೇಲ್. ಪ್ರಶ್ನೆ ಸಂಖ್ಯೆ 50. ಬ್ರಿಕ್ಸ್ನ 9ನೇ ಶೃಂಗಸಭೆ 2017 ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. 2017ರಲ್ಲಿ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ನೋಡಿ. ಆಪ್ಷನ್ ಬಿ, ಚೀನಾ. ಪ್ರಶ್ನೆ ಸಂಖ್ಯೆ 51. IRNSS ಒಟ್ಟು ಉಪಗ್ರಹಗಳನ್ನು ಹೊಂದಿದೆ. ಎಷ್ಟು ಒಟ್ಟು ಉಪಗ್ರಹಗಳು IRNSS ಐತಲ್ಲ, ಒಟ್ಟು ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 7 ನೋಡಿ. ಆಪ್ಷನ್ ಬಿ, 7 ಉಪಗ್ರಹಗಳನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 52. ಕೊಟ್ಟಿರೋ ಚಿತ್ರದಲ್ಲಿ ಎ ವೃತ್ತ ಭೌತಶಾಸ್ತ್ರ ಕಲಿಸಬಲ್ಲ ಶಿಕ್ಷಕರನ್ನು, ಬಿ ವೃತ್ತ ರಸಾಯನಶಾಸ್ತ್ರ ಕಲಿಸಬಲ್ಲ ಶಿಕ್ಷಕರನ್ನು ಹಾಗೂ ಸಿ ವೃತ್ತ ಗಣಿತ ಕಲಿಸಬಲ್ಲ ಶಿಕ್ಷಕರನ್ನು ಸೂಚಿಸುತ್ತದೆ. ಇದರಲ್ಲಿ ಭೌತಶಾಸ್ತ್ರ ಹಾಗೂ ಗಣಿತವನ್ನು ಕಲಿಸಬಲ್ಲ ಆದರೆ ರಸಾಯನಶಾಸ್ತ್ರ ಕಲಿಸಲಾರದವರನ್ನು ಯಾವುದು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಯು ನೋಡಿ. ಆಪ್ಷನ್ ಬಿ, ಯು. ಇಲ್ಲಿ ಯು ಕಾಣ್ತಿದೆ ಮಧ್ಯ, ಈ ಕಡೆ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, ಯು. ಅದು ಮಾತ್ರ ಅದನ್ನು ಕಲಿಸಲ್ಲ, ಅಂದರೆ ಕಲಿಸಲಾರದ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರವನ್ನು ಕಲಿಸಲಾರದನ್ನು ಸೂಚಿಸುತ್ತದೆ ಯು ಎಂಬುದು. ಪ್ರಶ್ನೆ ಸಂಖ್ಯೆ 53. ಕಾನಿಷ್ಕನ ಆಸ್ಥಾನ ವೈದ್ಯ ಯಾರು ಅಂತ ಕೇಳಿದ್ದಾರೆ ನೋಡಿ. ಕಾನಿಷ್ಕನ ಆಸ್ಥಾನ ವೈದ್ಯ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚರಕ ನೋಡಿ. ಆಪ್ಷನ್ ಬಿ, ಚರಕ. ಪ್ರಶ್ನೆ ಸಂಖ್ಯೆ 54. ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡಿದ್ದಾನೆ. ಲಾರ್ಡ್ ಕರ್ಜನ್ ಇದ್ದವನಲ್ಲ, ಬಂಗಾಳದ ವಿಭಜನೆ ಮಾಡಿದವನು ಅವನೇ. ಪ್ರಶ್ನೆ ಸಂಖ್ಯೆ 55. ಈ ಕೆಳಗಿನವುಗಳಲ್ಲಿ ಯಾವುದು SL ಭೈರಪ್ಪನವರ ಕಾದಂಬರಿ ಅಲ್ಲ ಅಂತ ಕೇಳಿದ್ದಾರೆ. SL ಭೈರಪ್ಪನವರ ಕಾದಂಬರಿ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ, ಸಂಸ್ಕಾರ ಅವರ ಕಾದಂಬರಿ ಅಲ್ಲ. ಪರ್ವ ಕೂಡ ಅವ್ರದ್ದೇ, ಕವಲು ಕೂಡ ಅವ್ರದ್ದೇ, ತಂತು ಕೂಡ ಅವ್ರದ್ದೇ. ಆದರೆ ಸಿ ಆಪ್ಷನಲ್ಲಿ ಸಂಸ್ಕಾರ ಇದೆಯಲ್ಲ, ಅದು ಅಲ್ಲ. ಪ್ರಶ್ನೆ ಸಂಖ್ಯೆ 56. ಚೈನಾ ದೇಶವು ವಿಶ್ವ ವಾಣಿಜ್ಯ ಸಂಘಟನೆಯನ್ನು ಯಾವಾಗ ಸೇರಿಕೊಂಡಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, 2001 ನೋಡಿ. ಆಪ್ಷನ್ ಸಿ, 2001. ಪ್ರಶ್ನೆ ಸಂಖ್ಯೆ 57. ಬಿಜಾಪುರದ ಗೋಲಗುಮ್ಮಟವು ಇದರ ಗೋರಿಯ ಮೇಲೆ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ, ಮೇಲಿನ ಯಾವುದೂ ಕೂಡ ಅಲ್ಲ. ಪ್ರಶ್ನೆ ಸಂಖ್ಯೆ 58. ಮಹಾತ್ಮ ಗಾಂಧೀಜಿಯವರು ಹೊರತಂದ ವಾರ್ತಾಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ ನೋಡಿ.
ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯನ್ ಒಪಿನಿಯನ್ ನೋಡಿ. ಆಪ್ಷನ್ ಎ ಇಂಡಿಯನ್ ಒಪಿನಿಯನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 59 ಚೌತ್ ಎಂಬ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದರು ಅಂತ ಕೇಳಿದ್ದಾರೆ. ಅಂದರೆ ಚೌತ್ ಎಂಬ ಇದು ತೆರಿಗೆ ಐತಲ್ಲ, ಅದನ್ನು ಯಾರು ಸಂಗ್ರಹಿಸಿದ್ರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮರಾಠರು ನೋಡಿ. ಆಪ್ಷನ್ ಬಿ ಮರಾಠರು. ಪ್ರಶ್ನೆ ಸಂಖ್ಯೆ 60 ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವುದರಲ್ಲಿ ಲಿಂಗಾನುಪಾತ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ನೋಡಿ. ಆಪ್ಷನ್ ಸಿ ಹರಿಯಾಣ. ಪ್ರಶ್ನೆ ಸಂಖ್ಯೆ 61 ಈ ಕೆಳಗಿನ ಯಾರು ಸಿತಾರ್ ವಾದಕರಲ್ಲ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲಾ ರಾಮನಾಥ್ ನೋಡಿ. ಆಪ್ಷನ್ ಡಿ ಕಲಾ ರಾಮನಾಥ್. ಅವರು ಸಿತಾರ್ ವಾದಕರಲ್ಲ. ರವಿಶಂಕರ್ ಕೂಡ ಸಿತಾರ್ ವಾದಕರು, ಅನುಷ್ಕಾ ಶಂಕರ್ ಕೂಡ ಸಿತಾರ್ ವಾದಕರು, ಉಮಾಶಂಕರ್ ಮಿಶ್ರಾ ಕೂಡ ಸಿತಾರ್ ವಾದಕರು. ಆದರೆ ಕಲಾ ರಾಮನಾಥ್ ಅಲ್ಲ, ಅವರು ಸಿತಾರ್ ವಾದಕರಲ್ಲ. ಪ್ರಶ್ನೆ ಸಂಖ್ಯೆ 62 ಗೌತಮ್ ಬುದ್ಧನು ಎಲ್ಲಿ ನಿರ್ವಾಣ ಹೊಂದಿದನು ಅಂತ ಕೇಳಿದ್ದಾರೆ. ಎಲ್ಲಿ ನಿರ್ವಾಣ ಹೊಂದಿದನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ ಕುಶಿನಗರ. ಪ್ರಶ್ನೆ ಸಂಖ್ಯೆ 63 ಒಂದು ಜಾಲ ಒಂದು ರಸ್ತೆ ಯೋಜನೆಯನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ನೋಡಿ. ಆಪ್ಷನ್ ಸಿ ಚೀನಾ. ಪ್ರಶ್ನೆ ಸಂಖ್ಯೆ 64 ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ ನೋಡಿ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ಬಗುರುಂಬ. ಆಪ್ಷನ್ ಸಿ ಅಸ್ಸಾಂ ಬಗುರುಂಬ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 65 ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ 2 ನೋಡಿ. ಆಪ್ಷನ್ ಬಿ ಏಪ್ರಿಲ್ 2. ಪ್ರಶ್ನೆ ಸಂಖ್ಯೆ 66 ಕೆಳಗಿನ ಯಾವ ದೇಶವು G20 ಗುಂಪಿನಲ್ಲಿಲ್ಲ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶ್ ನೋಡಿ. G20 ಬಾಂಗ್ಲಾದೇಶ್ ಇಲ್ಲ. ಪ್ರಶ್ನೆ ಸಂಖ್ಯೆ 67 GSTಯ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅದು ಪ್ರಶ್ನೆ ಅದಲ್ಲ. ಪ್ರಶ್ನೆ ಸಂಖ್ಯೆ 67 GTI ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ನೋಡಿ. GST ಅಲ್ಲ, GTIನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ನೋಡಿ. ಆಪ್ಷನ್ ಬಿ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 68 ಕೆಳಕಂಡ ಯಾವುದು ಭಾರತದ ವಿತ್ತೀಯ ನೀತಿಯನ್ನು ರೂಪಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ನೋಡಿ. ಆಪ್ಷನ್ ಡಿ ಹಣಕಾಸು ಸಚಿವಾಲಯ. ಪ್ರಶ್ನೆ ಸಂಖ್ಯೆ 69 ಕೆಳಕಂಡ ಯಾವುದರಲ್ಲಿ ಕಾರ್ಬನ್ ಕ್ರೆಡಿಟ್ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿದೆ ಅಂತ ಕೇಳಿದ್ದಾರೆ ನೋಡಿ. ಕೆಳಕಂಡ ಯಾವುದರಲ್ಲಿ ಕಾರ್ಬನ್ ಕ್ರೆಡಿಟ್ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯೋಟೋ ಒಪ್ಪಂದ ನೋಡಿ. ಆಪ್ಷನ್ ಬಿ ಕ್ಯೋಟೋ ಒಪ್ಪಂದ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 70 GSAT-9 ಉಪಗ್ರಹವು ಏನು ಅಂತ ಕೇಳಿದ್ದಾರೆ ನೋಡಿ. GSAT-9 ಉಪಗ್ರಹವು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಭೂಸ್ಥಿರ ಸಂವಹನ ಉಪಗ್ರಹ ನೋಡಿ. ಭೂಸ್ಥಿರ ಸಂವಹನ ಉಪಗ್ರಹ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 71 ಯಾವ ನಗರದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಮಾಡಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ನೋಡಿ. ಆಪ್ಷನ್ ಸಿ ಮುಂಬೈ. ಪ್ರಶ್ನೆ ಸಂಖ್ಯೆ 72 ಭಾರತದಲ್ಲಿ ಆರ್ಥಿಕ ಯೋಜನೆಯ ಪರಿಕಲ್ಪನೆಯನ್ನು ಕೆಳಗಿನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ನೋಡಿ. ಆಪ್ಷನ್ ಡಿ ರಷ್ಯಾ. ಪ್ರಶ್ನೆ ಸಂಖ್ಯೆ 73 ನಗದಿನ ಅಪಮೌಲ್ಯೀಕರಣ ಯಾವುದಕ್ಕೆ ಕಾರಣವಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥಳೀಯ ಬೆಲೆಯಲ್ಲಿ ಏರಿಕೆ ನೋಡಿ. ಆಪ್ಷನ್ ಬಿ ಸ್ಥಳೀಯ ಬೆಲೆಯಲ್ಲಿ ಏರಿಕೆ. ಪ್ರಶ್ನೆ ಸಂಖ್ಯೆ 74 ಯಾವ ಸಂಸ್ಥೆಯ ಸ್ಥಾನದಲ್ಲಿ ಭಾರತ ಸರ್ಕಾರದ ನೀತಿ ಆಯೋಗವನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯೋಜನಾ ಆಯೋಗ ನೋಡಿ. ಆಪ್ಷನ್ ಡಿ ಯೋಜನಾ ಆಯೋಗ. ಪ್ರಶ್ನೆ ಸಂಖ್ಯೆ 75 ಉಡಾನ್ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ನೋಡಿ. ಉಡಾನ್ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಯುಯಾನ ಕ್ಷೇತ್ರ ನೋಡಿ. ಆಪ್ಷನ್ ಸಿ ವಾಯುಯಾನ ಕ್ಷೇತ್ರ. ಪ್ರಶ್ನೆ ಸಂಖ್ಯೆ 76 ಆರ್ಥಿಕ ದೃಷ್ಟಿಯಿಂದ ವಿದೇಶಿಯರು ಆರೋಗ್ಯದ ಚಿಕಿತ್ಸೆಗಾಗಿ ಭಾರತಕ್ಕೆ ಭೇಟಿ ನೀಡುವುದು ಒಂದು ರೀತಿಯಲ್ಲಿ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರಫ್ತು ನೋಡಿ. ಆಪ್ಷನ್ ಎ ರಫ್ತು. ಪ್ರಶ್ನೆ ಸಂಖ್ಯೆ 77 ಅವಾಗವಾಗ ಸುದ್ದಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಎಂಬ ಪದವು ದೇಶಗಳ ಯಾವ ಗುಂಪಿನ ವ್ಯವಹಾರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸಿಯಾನ್ ನೋಡಿ. ಆಪ್ಷನ್ ಬಿ ಆಸಿಯಾನ್. ಪ್ರಶ್ನೆ ಸಂಖ್ಯೆ 78 ಬಹುತೇಕ ಭಾರತೀಯರೇ ಉಪಯೋಗಿಸುತ್ತಿದ್ದ 457 ವೀಸಾ ಕಾರ್ಯಕ್ರಮವನ್ನು ಯಾವ ದೇಶ ರದ್ದುಪಡಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ನೋಡಿ. ಆಪ್ಷನ್ ಬಿ ಆಸ್ಟ್ರೇಲಿಯಾ. ಪ್ರಶ್ನೆ ಸಂಖ್ಯೆ 79
ಚೆಸ್ ರಾಕೆಟನ್ನು ಉಡಾಯಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಚೆಸ್ ರಾಕೆಟನ್ನು ಉಡಾಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಸಾ. ನೋಡಿ, ಆಪ್ಷನ್ ಬಿ ನಾಸಾ. ಪ್ರಶ್ನೆ ಸಂಖ್ಯೆ 80. ಕೆಳಕಂಡ ಯಾವ ದೇಶಕ್ಕೆ ತಾಪಿ ಅನಿಲ ಕೊಳವೆ ಮಾರ್ಗ ಯೋಜನೆಯು ಸಂಬಂಧಿಸಿಲ್ಲ. ನೋಡಿ, ಕೆಳಕಂಡ ಯಾವ ದೇಶಕ್ಕೆ ತಾಪಿ ಅನಿಲ ಕೊಳವೆ ಮಾರ್ಗ ಯೋಜನೆಯು ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ನೋಡಿ, ಆಪ್ಷನ್ ಸಿ ಅಮೆರಿಕ ಸಂಬಂಧಿಸಿಲ್ಲ. ಪ್ರಶ್ನೆ ಸಂಖ್ಯೆ 81. ಭಾರತದ ಮೊದಲ ಬಯಲು ಶೌಚ ಮುಕ್ತ ನಗರ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಭಾರತದ ಮೊದಲು ಬಯಲು ಶೌಚ ಮುಕ್ತ ನಗರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ನೋಡಿ, ಆಪ್ಷನ್ ಎ ಮೈಸೂರು. ಪ್ರಶ್ನೆ ಸಂಖ್ಯೆ 82. ಪ್ಯಾನ್ ಎಂಬ ಸಂಕ್ಷಿಪ್ತಾಕ್ಷರಗಳ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ನೋಡಿ, ಪ್ಯಾನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಮನೆಂಟ್ ಅಕೌಂಟ್ ನಂಬರ್. ನೋಡಿ, ಆಪ್ಷನ್ ಸಿ ಪರ್ಮನೆಂಟ್ ಅಕೌಂಟ್ ನಂಬರ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 83. ನಮ್ಮ ದೇಶದಲ್ಲಿ ಚಾಲನೆಯಲ್ಲಿರುವ ಅತ್ಯಂತ ವೇಗದ ರೈಲು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಗತಿಮಾನ್ ಎಕ್ಸ್ಪ್ರೆಸ್. ನೋಡಿ, ಆಪ್ಷನ್ ಎ ಗತಿಮಾನ್ ಎಕ್ಸ್ಪ್ರೆಸ್. ಪ್ರಶ್ನೆ ಸಂಖ್ಯೆ 84. ಸ್ವಚ್ಛತೆಯೇ ಸೇವೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಯಾವ ದೇವಸ್ಥಾನವನ್ನು ಭಾರತದ ಅತಿ ಸ್ವಚ್ಛ ಪ್ರೇಕ್ಷಣೀಯ ಸ್ಥಳವಾಗಿ ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಮಧುರೈ. ನೋಡಿ, ಶ್ರೀ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಮಧುರೈ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 85. ಕೆಳಕಂಡ ಪಗಡೆಯ ಚಿತ್ರವನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಕೆಳಕಂಡ ಪಗಡೆಯ ಚಿತ್ರಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 3ರ ವಿರುದ್ಧವಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 3 ಐತಲ್ಲ, ಅದ್ರ ವಿರುದ್ಧದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಐತೆ ನೋಡಿ 3, ಇದರ ವಿರುದ್ಧದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ, 4, ಆಪ್ಷನ್ ಬಿ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 86. ಪರಿಸರ ಮಾಲಿನ್ಯದಿಂದ ಒಂದು ನದಿಯ ನೀರು ಆಮ್ಲೀಯವಾಗಿರುವುದು ಕಂಡುಬಂದಿದೆ. ಹಾಗಿದ್ದರೆ ಆ ನೀರಿನ pH ಮೌಲ್ಯ ಎಷ್ಟಿರಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 6.1. ನೋಡಿ, ಆಪ್ಷನ್ ಸಿ 6.1. ಪ್ರಶ್ನೆ ಸಂಖ್ಯೆ 87. ಪಾರ್ಲಿಮೆಂಟ್ನಲ್ಲಿ ಅಥವಾ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ರಾಜಕಾರಣಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ JH ಪಟೇಲ್. ನೋಡಿ, ಆಪ್ಷನ್ ಡಿ JH ಪಟೇಲ್. ಪ್ರಶ್ನೆ ಸಂಖ್ಯೆ 88. ಬಿಗಿಂತ ಎ ಸಾವಕಾಶವಾಗಿ ಓಡುತ್ತಿದ್ದರೆ ಹಾಗೂ ಬಿಯು ಸಿಯಷ್ಟು ಆದರೆ ಸಿಗಿಂತ ಹೆಚ್ಚಿಲ್ಲದಂತೆ ವೇಗವಾಗಿ ಓಡುತ್ತಿದ್ದರೆ ಎಗೆ ಹೋಲಿಸಿದಲ್ಲಿ ಸಿಯು ಹೇಗೆ ಓಡುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎಕ್ಕಿಂತ ವೇಗವಾಗಿ. ನೋಡಿ, ಆಪ್ಷನ್ ಬಿ ಎಕ್ಕಿಂತ ವೇಗವಾಗಿ. ಪ್ರಶ್ನೆ ಸಂಖ್ಯೆ 89. ತಂದೆಯ ವಯಸ್ಸು ತನ್ನ 2 ಮಕ್ಕಳ ವಯಸ್ಸಿನ ಮೊತ್ತದ 3 ಪಟ್ಟು ಇದೆ. 5 ವರ್ಷದ ನಂತರ ತಂದೆಯ ವಯಸ್ಸು 2 ಮಕ್ಕಳ ವಯಸ್ಸಿನ ಮೊತ್ತದ 2 ಪಟ್ಟು ಇರಲಿದೆ. ಹಾಗಾದರೆ ತಂದೆಯ ಸದ್ಯದ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 45 ವರ್ಷ. ನೋಡಿ, ಆಪ್ಷನ್ ಬಿ 45 ವರ್ಷ. ಪ್ರಶ್ನೆ ಸಂಖ್ಯೆ 90. ತಾನು ನಿಂತ ಸ್ಥಳದಿಂದ ಒಬ್ಬ ವ್ಯಕ್ತಿಯು ಉತ್ತರದೆಡೆಗೆ 12 ಕಿಲೋಮೀಟರ್ ಚಲಿಸುತ್ತಾನೆ, ಅಲ್ಲಿಂದ ಪೂರ್ವದೆಡೆಗೆ 15 ಕಿಲೋಮೀಟರ್ ಹೋಗುತ್ತಾನೆ, ಆಮೇಲೆ 19 ಕಿಲೋಮೀಟರ್ ಪಶ್ಚಿಮದೆಡೆಗೆ ಮತ್ತು ತದನಂತರ ದಕ್ಷಿಣದೆಡೆಗೆ ಚಲಿಸುತ್ತಾನೆ. ಹಾಗಿದ್ದರೆ ಆ ವ್ಯಕ್ತಿ ತಾನು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 5 ಕಿಲೋಮೀಟರ್. ನೋಡಿ, ಆಪ್ಷನ್ ಎ 5 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 91. 7 x 21 31 43ರ ಸರಣಿಯಲ್ಲಿ ಕಾಣೆಯಾಗಿರೋ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಎಕ್ಸ್ ಐತಲ್ಲ, ಅಲ್ಲಿ ಇರೋ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 13. ನೋಡಿ, ಆಪ್ಷನ್ ಸಿ 13 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 92. ಚೈತ್ರಭೂಮಿ ಇದು ಯಾರ ಸಮಾಧಿ ಸ್ಮಾರಕ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬೇಡ್ಕರ್. ನೋಡಿ, ಆಪ್ಷನ್ ಸಿ ಅಂಬೇಡ್ಕರ್. ಪ್ರಶ್ನೆ ಸಂಖ್ಯೆ 93. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ಪಟ್ಟಿಗಳ ಕೆಳಗೆ ನೀಡಿದ ಸಂಕೇತಗಳಿಂದ ಆರಿಸಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ, 4 3 2 1 ಅಂತಲ್ಲ, ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಅಂಬರ್ ಕೋಟೆ ಬಂದುಬಿಟ್ಟು ರಾಜಸ್ಥಾನದಲ್ಲಿದೆ, ಅರೋವಿಲ್ಲೆ ಬಂದುಬಿಟ್ಟು ಪುದುಚೇರಿ, ಬುಲಂದ್ ದರ್ವಾಜ ಬಂದುಬಿಟ್ಟು ಉತ್ತರ ಪ್ರದೇಶ, ಗೋಲ್ ಗುಂಬಜ್ ಬಂದುಬಿಟ್ಟು ಕರ್ನಾಟಕದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ 4 3 2 1. ನೋಡಿ, 1ನೇದಕ್ಕೆ 4, 2ನೇದಕ್ಕೆ 3, 3ನೇದಕ್ಕೆ 2, 4ನೇದಕ್ಕೆ 1 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 94. 2ನೇ ಆಂಗ್ಲೋ ಮೈಸೂರು ಯುದ್ಧವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ನೋಡಿ, 2ನೇ ಆಂಗ್ಲೋ ಮೈಸೂರು ಯುದ್ಧವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ.
ಇದಕ್ಕೆ ನೀವು ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಉತ್ತರ. ನನಗೆ ಗೊತ್ತು, ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿದೆ. ಇದು ತುಂಬ ಈಜಿ ಕ್ವಶನು, ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆ 95, ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು. ನೋಡಿ, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು. ಪ್ರಶ್ನೆ ಸಂಖ್ಯೆ 96, ಭಾರತ ದಕ್ಷಿಣ ತುತ್ತ ತುದಿಯಲ್ಲಿರುವ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ದಕ್ಷಿಣದ ತುತ್ತ ತುದಿಯಲ್ಲಿರುವ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಖಾಡುಮಾಮ್ ಪರ್ವತ ಸಾಲು. ನೋಡಿ, ಆಪ್ಷನ್ ಡಿ ಖಾಡುಮಾಮ್ ಪರ್ವತ ಸಾಲು. ಪ್ರಶ್ನೆ ಸಂಖ್ಯೆ 97, ಗೋರಾ ಪಾತ್ರವನ್ನು ಸೃಷ್ಟಿಸಿದ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ನೋಡಿ, ಗೋರಾ ಅನ್ನೋ ಕಾದಂಬರಿಯಲ್ಲಿ ಗೋರಾ ಪಾತ್ರವನ್ನು ಸೃಷ್ಟಿಸಿದ ಕಾದಂಬರಿ ಇದು ಸಾಹಿತಿ ಯಾರು ಅಂದರೆ ಗೋರಾ ಅನ್ನೋದು ಒಂದು ಕಾದಂಬರಿ, ಅದರಲ್ಲಿ ಗೋರಾ ಪಾತ್ರವನ್ನು ಇಟ್ಕೊಂಡು ಗೋರಾ ಎಂಬ ಪಾತ್ರವನ್ನು ಸೃಷ್ಟಿ, ಅಂದರೆ ಆ ಕಾದಂಬರಿ ಹೆಸರು ಗೋರಾ, ಆದರೆ ಬರುವ ಪಾತ್ರ ಕೂಡ ಗೋರಾ, ಅದಕ್ಕೋಸ್ಕರ ಅದನ್ನು ಕೇಳಿದ್ದೇನೆಂದರೆ ಸಾಹಿತಿ ಯಾರು, ಅದನ್ನು ಪಾತ್ರವನ್ನು ಸೃಷ್ಟಿಸಿದ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ನೋಡಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ ಸಂಖ್ಯೆ 98, ಈ ಕೆಳಗಿನವರಲ್ಲಿ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ. ನೋಡಿ, ಪ್ರಶ್ನೆ ಸಂಖ್ಯೆ 98, ಈ ಕೆಳಗಿನವರಲ್ಲಿ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಲಾರ್ಡ್ ರಿಪ್ಪನ್. ನೋಡಿ, ಆಪ್ಷನ್ ಬಿ ಲಾರ್ಡ್ ರಿಪ್ಪನ್. ಪ್ರಶ್ನೆ ಸಂಖ್ಯೆ 99, ಯಾವ ರಾಜ್ಯವು ಬಾಂಗ್ಲಾದೇಶದಿಂದ 3 ಬದಿಗಳಲ್ಲಿ ಸುತ್ತುವರೆದಿದೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ರಾಜ್ಯವು ಬಾಂಗ್ಲಾದೇಶದಿಂದ 3 ಬದಿಗಳಲ್ಲಿ ಸುತ್ತುವರೆದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಪುರ. ನೋಡಿ, ಆಪ್ಷನ್ ಬಿ ತ್ರಿಪುರ. ಪ್ರಶ್ನೆ ಸಂಖ್ಯೆ 100, ಈ ಕೆಳಗಿನ ಯಾವ ನಗರವು ಗಂಗಾ ನದಿಯ ದಡದಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಗಂಗಾ ನದಿಯ ದಡದಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಥುರಾ. ನೋಡಿ, ಆಪ್ಷನ್ ಸಿ ಮಥುರಾ. ನೋಡಿ, ನಾನು 2 ಕ್ವಶನ್ ನಿಮ್ಗೆ ಹೇಳಿದ್ದೀನಿ ನೀವು ಬಿಡಿಸಿ ಅಂತ. ಒಂದು ಕ್ವಶನ್ ಬಂದುಬಿಟ್ಟು 27ನೇ ಕ್ವಶನು, ಆ ಕ್ವಶನ್ ನಂಬರ್ ಹಾಕಿಬಿಟ್ಟು ಆನ್ಸರ್ ಮಾಡಿ. ಅದೇ ರೀತಿ ಇನ್ನೊಂದು 94ನೇ ಕ್ವಶನ್ಗೆ ಅದಕ್ಕೆ ನೀವು ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಮುಗೀತು. ಇನ್ನೊಂದು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಸ್ಪೆಸಿಫಿಕ್ ಪೇಪರು ಕನ್ನಡದಲ್ಲಿ UGC ನೆಟ್ಟು KCET JRF ಓದ್ತಿದ್ರೆ ಅವರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದಕ್ಕೆ ಉಪಯುಕ್ತವಾದ ಮಾಹಿತಿಯನ್ನು ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ, ಅದಕ್ಕೆ ನಮ್ಮ ಚಾನಲ್ ಅವ್ರಿಗೆ ಶೇರ್ ಮಾಡ್ಬೋದು. ಇಷ್ಟೊತ್ತು ಈ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಇಷ್ಟೊತ್ತು ಕ್ಲಾಸ್ ಕೇಳಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.